ನಮಸ್ಕಾರ, ನಾನು ಡಾಕ್ಟರ್ ಮಂಜುನಾಥ ಎಸ್, ಕನ್ಸಲ್ಟೆಂಟ್ ಆಫ್ಥಲ್ಮಾಲಜಿಸ್ಟ್, ಸಮೃದ್ಧಿ ನೇತ್ರಾಲಯ ಮತ್ತು ಚರ್ಮಾಲಯ, ತುಮಕೂರು. ನ್ಯಾಷನಲ್ ಮಯೋಪಿಯಾ ವೀಕ್ 14th to 20th of November 2024. ಸೊ ಇವತ್ತಿನ ಡಿಸ್ಕಷನ್ ಆನ್ ಮಯೋಪಿಯಾ. ವಾಟ್ ಈಸ್ ಮಯೋಪಿಯಾ? ಮಯೋಪಿಯಾ ಅಂದರೆ ಕನ್ನಡದಲ್ಲಿ ದೂರದೃಷ್ಟಿ ದೋಷ ಅಂತ ಹೇಳ್ತೀವಿ. ದೂರದ ವಸ್ತುಗಳು ಮಂಜು ಕಾಣ್ತಾ ಇರುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಶಾರ್ಟ್ ಸೈಟೆಡ್ನೆಸ್ ಅಂದರೆ ಹತ್ರ ಚೆನ್ನಾಗಿ ಕಾಣ್ತಾ ಇರುತ್ತೆ, ದೂರದ್ದು ಮಂಜಿರುತ್ತೆ. ಸೊ ಮಯೋಪಿಯಾನಲ್ಲಿ ರೇಸ್ ಆಫ್ ಲೈಟ್ ಕಣ್ಣಿನ ರೆಟಿನಾದ ಮುಂಭಾಗದಲ್ಲಿ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಕ್ಲಿಯರ್ ಇಮೇಜಸ್ ಫಾರ್ಮ್ ಆಗ್ತಾ ಇರೋದಿಲ್ಲ. ಸೊ ಮಯೋಪಿಯಾಗೆ ಏನು ಚಿಕಿತ್ಸೆ ಮಾಡ್ತೀವಿ? ಕನ್ನಡಕಗಳು ಬೇಕಾಗುತ್ತೆ, ಸ್ಪೆಕ್ಟಿಕಲ್ಸ್ ಅಂತ ಹೇಳ್ತೀವಿ. ಕಾನ್ಕೇವ್ ಲೆನ್ಸಸ್, ಮೈನಸ್ ಲೆನ್ಸಸ್ ಕೊಡೋದ್ರಿಂದ ರೇಸ್ ಆಫ್ ಲೈಟ್ ಕಣ್ಣಿನ ರೆಟಿನಾ ಮೇಲೆ ಬೀಳೋ ಥರ ಮಾಡಿದ್ರೆ ದೃಷ್ಟಿ ಚೆನ್ನಾಗಿ ಕಾಣುತ್ತೆ. ಸೊ ಇಟ್ ಇಸ್ ಎ ರಿಫ್ರಾಕ್ಟಿವ್ ಎರರ್. ಈಗ ಚೈಲ್ಡ್ಹುಡ್ ಮಯೋಪಿಯಾ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ಭಾಳ ಕಾಮನ್ನು. ಎಸ್ಪೆಷಲಿ ಮಕ್ಕಳಲ್ಲಿ ಈಗ ತುಂಬ ಹತ್ರದ್ದು ಜಾಸ್ತಿ ಓದೋದ್ರಿಂದ ಅಥವಾ ನಿಯರ್ ಆಬ್ಜೆಕ್ಟ್ಸ್ ತುಂಬ ನೋಡೋದ್ರಿಂದ, ಮೊಬೈಲ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ಲ್ಯಾಪ್ಟಾಪ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಯೋಪಿಯಾ ಪ್ರೋಗ್ರೆಷನ್ ಬೇಗನೆ ಬರ್ತಾ ಇದೆ. ಸೊ ಮುಂಚೆ ನೋಡಿಕೊಂಡ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಅರ್ಲಿ ಆನ್ಸೆಟ್ ಆಫ್ ಮಯೋಪಿಯಾ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಎನ್ಕರೇಜ್ ಕಿಡ್ಸ್ ಫಾರ್ ಔಟ್ಡೋರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ವಿತ್ ಪ್ಲೇನ್ ಸನ್ಲೈಟ್. ಬಿಸಿಲಿನಲ್ಲಿ ಮಕ್ಕಳು ಆಟ ಆಡಲಿ, ಮೊಬೈಲಿಂದ ದೂರ ಇರಲಿ, ಸ್ಕ್ರೀನ್ ಟಿವಿಗಳಿಂದ ದೂರ ಇರಲಿ. ಸೊ ಸ್ಕೂಲಲ್ಲಿ ಮಕ್ಕಳು ದೂರದಲ್ಲಿ ಇರೋ ಬೋರ್ಡ್ ಮೇಲೆ ಬರೆದಿರೋದು ಕಾಣ್ತಿಲ್ಲ ಅಂತ ಹೇಳ್ತಿರ್ತಾರೆ. ಕೆಲವು ಸಲ ಕಣ್ಣು ಸ್ಕ್ವೀಸ್ ಮಾಡಿ ನೋಡ್ತಿರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಅಂಥ ಸಮಯಗಳಲ್ಲಿ ಟೀಚರ್ಸ್ ಅಥವಾ ಪೇರೆಂಟ್ಸ್ ದಯವಿಟ್ಟು ಮಕ್ಕಳಿಗೆ ಕಣ್ಣಿನ ಪರೀಕ್ಷೆನ ಮಾಡಿಸ್ಕೊಳ್ಲಿಕ್ಕೆ ಹೇಳಿ. ಸೊ ಅಂಥ ಟೈಮ್ಗಳಲ್ಲಿ ಅವ್ರಿಗೆ ಕಷ್ಟಪಟ್ಟು ದೂರದನ್ನು ನೋಡ್ತಾ ಇರ್ತಾರೆ. ಕನ್ನಡಕದ ಅವಶ್ಯಕತೆ ಇರುತ್ತೆ. ಕನ್ನಡಕದ ಕರೆಕ್ಷನ್ ಅಲ್ಲಿ ಮಯೋಪಿಯಾನ ಟ್ರೀಟ್ ಮಾಡಲಿಲ್ಲ ಅಂದರೆ ಕಣ್ಣು ಲೇಸಿ ಐ ಸಿಂಡ್ರೋಮ್ ಆಗುತ್ತೆ. ಆಗ ದೂರದ ದೃಷ್ಟಿನ ನಾವು ಸರಿ ಮಾಡಲಿಕ್ಕೆ ಆಗೋದಿಲ್ಲ.